ನೋಡ್ರಿ ಶೇಕಡಾದಾಗ ಹೆಂಗಿರ್ತಾವ ಗಣಿತಗಳು ನೋಡ್ರಿ, ಟೈಮ್ ಕೊಟ್ಟದ ಮಾಡ್ರಿ. ನಾ ತಿಳಿಸ್ತೀನಿ, ಒಂದು ತಿಳಿಸಿದಿಂದ ನೀವು ಎರಡನೇದು ಮಾಡಲೇಬೇಕು, ಅದನ್ನು ನೀವು ತಿಳ್ಕೊಬೇಕು ನೀವು. ಯಾಕಂದ್ರೆ ಗಣಿತಗಳು ಹೆಂಗಿರ್ತಾವ ಅಂದ್ರೆ, ಇನ್ನೊಂದು ಈಗ ನಾ ಎರಡೆರಡು ಯಾಕೆ ಕೊಟ್ಟಂದ್ರೆ ನಿಮಗೆ ಈ ಶೇಕಡಾ ಲೆಕ್ಕಗಳು ಹಿಂದಿನ ಅನುಕ್ರ ನಂಬರ್ದಾಗ ನಿಮಗೆ ಅವ SL ನಂಬರ್ 5 ನೀವು ಒತ್ತಾಟಿಗೆ ನೋಡ್ಕೊಂಡು ಹೋಗ್ರಿ, ಎಲ್ಲ ಶೇಕಡಾ ಲೆಕ್ಕಗಳು ಅದರಾಗ ಬಂದವು. ಇದು ನವೋದಯ ಚಾಲೆಂಜ್ KP ಧನಗೌಡ್ರ ಬುಕ್ದ ಆಧಾರಿತ ಇದು. ಅದು ಓಲ್ಡ್ ICSE ಅದರ ಗಣಿತಗಳು ಶೇಕಡಾ ಪ್ರಮಾಣ ಲೆಕ್ಕಗಳು ನೋಡಿದ್ರೆ ಇವೇನು ಅಲ್ಲಿ ಸುಮ್ಮ ಆಟಾಡ್ಕೋತ ಮಾಡಿಬಿಡ್ತೀನಿ. ಚೆನ್ನಾಗಿ ನೋಡ್ರಿ, ನಾ ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರ ಬೋರ್ಡ್ ಕಡೆ 20 ಸೆಂಟಿಮೀಟರ್ ರೇಖೆಯನ್ನು 20.4 ಸೆಂಟಿಮೀಟರ್ ಎಂದು ಓದಿದರೆ ಆಗುವ ಶೇಕಡಾ ದೋಷ ಏನು ಅಂತ ಕೇಳ್ತಾರ. ನೀವು ಮಾಡ್ತಿದ್ರೆ ಮಾಡ್ರಿ, ಮ್ಯೂಟ್ ಮಾಡ್ರಿ, ಮ್ಯೂಟ್ ಮಾಡಿ ನೀವು ಮಾಡ್ರಿ, ನಿಮ್ಮ ಟೈಮ್ ಕೊಟ್ಟದ ವಿಡಿಯೋ ಆನ್ ಮಾಡಿ. ಈಗ ಎಲ್ಲರ ಬೋರ್ಡ್ ಕಡೆ ನೋಡ್ರಿ. 20 ಸೆಂಟಿಮೀಟರ್ ರೇಖೆಯನ್ನು ನಿಜವಾದ ಅಳತೆಯಷ್ಟು 20 ಸೆಂಟಿಮೀಟರ್, ಇದು ನೆನಪಿರಬೇಕು. ಯಾಕಂದ್ರೆ ಶೇಕಡಾ ದೋಷ ತೆಗೆಯಾಗ ನಿಜವಾದ ಅಳತೆ ಬಹಳ ಅವಶ್ಯದ. ತಪ್ಪಾದ ಅಳತೆಕ್ಕಿಂತಲೂ ನಿಜವಾದ ಅಳತೆ ಯಾವುದು ಅನ್ನೋದು ನೀವು ತಿಳ್ಕೊಬೇಕು. ನಿಜವಾದ ಅಳತೆ ಯಾವುದು? 20 ಸೆಂಟಿಮೀಟರ್. ತಪ್ಪಾಗಿ ಎಷ್ಟು ಮಾಡಿ ಓದ್ಯಾನವ? 20.4 ಅಂತ ಓದಿದ. ಹಂಗಾದ್ರೆ ನಿಜವಾಗುವ ಶೇಕಡಾ ದೋಷ ಎಷ್ಟು ಅಂತಂದು ಕೇಳ, ನಾವು ಶೇಕಡಾ ದೋಷ ತಕ್ಕೋಬೇಕು. ಈಗ ಒಟ್ಟು ದೋಷ ಬರ್ತದೆ. ದೋಷ ಬರೋಬ್ಬರಿ ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆ. ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆದಾಗ ನೀವು ಕಳೆದ್ರಿ ಅಂತಂದ್ರೆ ದೋಷ ಬರ್ತದೆ, ಒಟ್ಟು ದೋಷದು. ತಪ್ಪಾದ ಅಳತೆ 20.4 ನಿಜವಾದ ಅಳತೆ 20.0 0.4 ಏನಾಯ್ತು? ದೋಷ ಆಯ್ತು. ಶೇಕಡಾ ದೋಷ ಬರೋಬ್ಬರಿ 100 ಗುಂಡ್ಲೆ ದೋಷ. ನೋಡ್ರಿ, 100 ಗುಂಡ್ಲೆ ದೋಷ ಸರ್ವಾಸ್ ಬಾಗಿಲೆ ನಿಜವಾದ ಅಳತೆ. ಇದನ್ನ ನೆನ್ಪಿಟ್ಕೋರಿ, ನಿಜವಾದ ಅಳತೆ. ತಪ್ಪಾದ ಅಳತೆಯಿಂದ ಒಟ್ಟ ಬಾಗಿಸ್ಬಾರ್ದು ನೀವು, ನಿಜವಾದ ಅಳತೆಯಿಂದೇ ಬಾಗಿಸ್ಬೇಕು. 100 ಗುಂಡ್ಲೆ 0.4, ನಿಜವಾದ ಅಳತೆ ಎಷ್ಟದ? 20 ಅದ. ಇದರ ಸ್ಥಾನ ಬೆಲೆ 10 ನೀವು ಕೊಡಲೇಬೇಕು. ನೋಡ್ರಿ ಹೆಸರಳದ 21 25 5 1 5 2 2 1 2 2 ಬರೋಬ್ಬರಿ ಶೇಕಡಾ 2 ದೋಷ. ಈಗ ಇನ್ನೊಂದು, ಇಲ್ಲಿ ಸ್ಥಾನ ಬೆಲೆ ಕೊಟ್ಟಾಗಿದೆ 4 ಆಗಿಬಿಡ್ತಾವೆ. 0.4 4 ಅಂತ ತಿಳ್ಕೊಂಡು ಬಿಡ್ಬೇಕು. ನಿಜವಾದ ದೋಷ ಎಷ್ಟು? ದೋಷ ಬರೋಬ್ಬರಿ ಶೇಕಡಾ 2. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ, 2 ದೋಷ. ಉತ್ತರ ಸಂಖ್ಯೆ B. ಈ ಮುಂದಿನ ಮಾದರಿ ನೀವು ಸರಿಯಾಗಿ ತಿಳ್ಕೊಂಡಿದ್ದೀರಿ ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಟೈಮ್ ಕೊಟ್ಟಿರ್ತದೆ. ನೋಡ್ರಿ, ಈಗ ಪಾಲಕರು ಕೂತಿರ್ತಾರೆ. ಇನ್ನೊಂದು ಸರ್ ಇಂಥದ್ದೊಂದು ಗಣಿತ ಹಾಕಿದ್ರೆ ನಮ್ಮ ಹುಡುಗ ತಿಳ್ಕೊತಿದ್ದೋ ಏನೋ. ನೀವು ಒಂದೊಂದು ಮಾದರಿ ಹಾಕ್ರಿ. ಯಾಕಂದ್ರೆ ಈಗ ಇದು ಒಂದೇ ಗಣಿತ ಹಾಕಿಬಿಟ್ಟ ಅಂತಂದ್ರೆ ನೀವು ಅದನ್ನು ಸರಿಯಾಗಿ ತಿಳ್ಕೊಂಡ್ರು ಇಲ್ಲೋ ಎಲ್ಲ ಚೆಕ್ ಆಗ್ಬೇಕಾಗ್ತದೆ. ಯಾಕಂದ್ರೆ ಪಾಲಕರು ನಮ್ಗಿಂತಲೂ ಸಣ್ಣ ಇರ್ತಾರೆ, ಕಲ್ತವ್ರು ಇರ್ತಾರೆ, ವಿದ್ಯಾವಂತರು ಇರ್ತಾರೆ. ಶಿಕ್ಷಕರಂತೂ ಅವ್ರಿಗೆ ನಾನು ಅವಶ್ಯಕತೆ ಇಲ್ಲ, ಅವ್ರು ವಿದ್ಯಾವಂತರೇ, ಪಾಸ್ ಆಗಿ ಬಂದಿರ್ತಾರೆ, CET ಪಾಸ್ ಆಗಿ ಬಂದಿರ್ತಾರೆ. ಎಷ್ಟೋ ಮಂದಿ BSc ಬೇಡದವ್ರು ಮನ್ಯಾಗ ಕೂತಿರ್ತಾರೆ. ಪೆಟ್ಟರ್ ಗೊತ್ತಾತಂದ್ರೆ ರಿಸಲ್ಟ್ ಗ್ಯಾರಂಟಿ ತೆಗಿತಾರೆ ಅವ್ರೇನು. ಮನೆಯೊಳಗೆ ಎಲ್ಲಾರ ಮನೆಯೊಳಗೆ ಒಟ್ಟು ಟ್ಯೂಷನ್ ಕ್ಲಾಸ್ ನಡಿಬೇಕು ಈ ವಿಡಿಯೋದಿಂದ. ಇದು ಏನು ನವೋದಯಕ ಸೈನಿಕ್ ಸ್ಕೂಲ್ಗೆ ಏನು ಕೇಳ್ತಾರನೋ ಅಂಥದ್ದೊಂದು ಚೌಕಟ್ಟಾದಂಥ ಅಭ್ಯಾಸ ಇದು ಬ್ಯಾಂಕಿಗೆ ಸಹಿತ ಇದೇ ಬ್ಯಾಂಕಿಗೆ ಸಹಿತ ಇದೇ ನಡೀತದೆ. ನೆನ್ಪಿಟ್ಕೊಂಡು ನೀವು ಬ್ಯಾಂಕ್ನಾಗೆಲ್ಲ ಇವೇ ಲೆಕ್ಕ ಕೇಳ್ಯಾರ, ಎಲ್ಲ ಬ್ಯಾಂಕಿನ ಮ್ಯಾನೇಜರ್ ಅದು ಎಲ್ಲ ಇದ್ದ. ನಿಮಗೆ 2 ಬುಕ್ ಭಾಳ ಇಂಪಾರ್ಟೆಂಟ್, ಒಂದು ಮಾಸ್ಟರ್ ಗೈಡ, 2ನೇದೊಂದು ನವೋದಯ ಚಾಲೆಂಜ್.
ಮಾಸ್ಟರ್ ಗೈಡ್ದು ಒಂದು 2-3 ಬುಕ್ಗಳವಲ್ಲ, ಅವು ಭಾಳ ಚಲೋ ಅವ. ಅದೇ ಆಧಾರಿತ ಸಾಲ ನಡೀತದೆ. ಇದು ನವೋದಯ ಚಾಲೆಂಜ್ ಆಧಾರಿತ. ಇದು ನೀವು ಸ್ಟ್ಯಾಂಡರ್ಡ್ ನವೋದಯ ಚಾಲೆಂಜ್ ಬುಕ್ಕಕ್ಕೆ ಇದಕ್ಕೆ ಟ್ಯಾಲೆಂಟ್ ಮಾಡಿ ನೋಡ್ರಿ. ಒಂದು ಉದಾಹರಣೆ ಹೆಚ್ಚಿಗೆ ಐತೀನಿ ನಾನು. ಅದರಂಥ ಗಣಿತಗಳು ನವೋದಯ ಪಾಸ್ ಆಗ್ಬೇಕಾದ್ರೆ ಒಂದು ಮಾಸ್ಟರ್ ಗೈಡ್ ನವೋದಯ ಚಾಲೆಂಜ್ 2 ಆದ್ರೆ ಸಾಕು. ನಿಮಗೆ ಟೈಮ್ ಕೊಟ್ಟದ ಮಾಡ್ರಿ. ಈಗ ನಾ ತಿಳಿಸಿನು, ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡನು. ದೋಷ ಹೆಂಗೆ ಕಂಡುಹಿಡಿಬೇಕು, ತಪ್ಪಾದ ಅಳತೆಯೊಳಗೆ ನಿಜವಾದ ಅಳತೆಯನ್ನು ಕಡಿಬೇಕು ಮಾಡೋದಾಗ್ಯದಲ್ಲ. ವಿಡಿಯೋ ಮಾಡಿ ಒಟ್ಟು ದೋಷ ಅವ್ನು ಓದಾಗ ಎಷ್ಟು ದೋಷ 40 ಸೆಂಟಿಮೀಟರ್ ರೇಖೆಯನ್ನು 41.2 ಸೆಂಟಿಮೀಟರ್ ಎಂದು ಓದಿದರೆ ಆಗುವ ಶೇಕಡಾ ದೋಷ ಏನು? ಮೊದಲ ನೀವು ದೋಷ ತಕ್ಕೋಬೇಕು. ದೋಷ ಅಂದ್ರೆ ಒಟ್ಟು ದೋಷ ಅಂದಾಗ, ದೋಷ ಅಂದ್ರೆ ಎಷ್ಟು ತಪ್ಪು ಮಾಡಿದವ. ದೋಷ ತಕ್ಕೋಬೇಕಾದ್ರೆ ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆ. ತಪ್ಪಾದ ಅಳತೆ ಮೈನಸ್ ನಿಜವಾದ ಅಳತೆ. ತಪ್ಪಾದ ಅಳತೆ ಎಷ್ಟದ? 41.2 ಮೈನಸ್ 40.0 ಸ್ಥಾನ ಬೆಲೆ ಮಾಡ್ಕೊರಿ. 1.20 ದೋಷ. ಶೇಕಡಾ ದೋಷ ಬರೋಬರಿ 100 ಗುಂಡ್ಲೆ ದೋಷ ಸರ್ವಾಸ್ ಬಾಗಲೆ ನಿಜವಾದ ಅಳತೆ. ಇದು ನೆನ್ಪಿಟ್ಕೋರಿ, ನಿಜವಾದ ಅಳತೆ. 100 ಗುಂಡ್ಲೆ 1.2 ಸರ್ವಾಸ್ ಬಾಗಲೆ ನಿಜವಾದ ಅಳತೆ 40 ಸೆಂಟಿಮೀಟರ್ ಅದ. ಇದ್ರ ಸ್ಥಾನ ಮೇಲೆ ಹಾಕೊಂಡ್ರಿ ಅಂದ್ರೆ ಮೇಲೆ ಏನಾದ್ರು 12 ಆಗಿಬಿಡ್ತದು. ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು, ಈ 0 ಹೊತ್ತು. 4 ಒಂದಲ್ಲೇ 4 ಮೂರ್ಲೆ, 4 ಮೂರ್ಲೆ ಬರೋಬರಿ 3 ಶೇಕಡಾ ದೋಷ. ದೋಷ ಎಷ್ಟು? 3 ಶೇಕಡಾ ದೋಷ. ಉತ್ತರ ಎದುರಾಗದ ನೋಡ್ರಿ, ಕಂಡು ಹಿಡೀರಿ. 3 ಶೇಕಡಾ ದೋಷ ಇದ್ದದ್ದು ಉತ್ತರ ಸಂಖ್ಯೆ ಸಿ. ನೋಡಿ, ಎಲ್ಲ ಪೇರೆಂಟ್ಸು, ಟೀಚರು, ನಿಮಗೆ ದಿನಾಲು ಸ್ಟೇಟಸ್ಗೆ ನಾವು ಹೊಸದು ಅಪ್ಲೋಡ್ ಮಾಡೋ ಅಭ್ಯಾಸ. ದಿನಾಲು ಮುಂಜಾನೆ ಎದ್ದು ನಿಮಗೆ ಸ್ಟೇಟಸ್ಗೂ ಬರ್ತದೆ, ಯೂಟ್ಯೂಬ್ದಾಗೂ ಇರ್ತದೆ. ದಯಮಾಡಿ ನೋಡ್ರಿ. ನೋಡಿ ನನ್ನ ಮಕ್ಕಳನ್ನ ತಯಾರು ಮಾಡಿರಿ. ವಿದ್ಯಾರ್ಥಿಗಳು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬನ್ನು, ಇದಕ್ಕೆ ಆಶೀರ್ವಾದ ನಿಮ್ದು ಎಲ್ಲರದು ಬೇಕು. ನೀವೇನು ಮಾಡಬೇಡ್ರಿ. ನೀವು ಆಶೀರ್ವಾದ ಏನು? ಸಬ್ಸ್ಕ್ರೈಬ್ ಆಗೋದು, ವ್ಯೂವರ್ಸ್ ಹೆಚ್ಚು ನೋಡೋದು ಸಬ್ಸ್ಕ್ರೈಬ್ ಆಗೋದು. ಅದೇ ನಮಗೆ ಸಿಗೋತಕ್ಕಂಥ ನಮ್ಮ ಸಂಸ್ಥೆಗೆ ಏನು ಶುಭಾಶೀರ್ವಾದಗಳು. ನೀವು ಲಕ್ಷ್ಯ ಕೊಟ್ಟು ಇದನ್ನು ಅಭ್ಯಾಸ ಮಾಡಿದರೆ ಇದರ ಫಾಯ್ದೆ ಏನದ? ನಿಮ್ಮ ಮಕ್ಕಳು ಶಣ್ಯರಾಗ್ತಾರೆ. ನಮ್ಗಿಂತಲೂ ಶಣ್ಯರಗಡೆ ಬಂದಿದ್ದಾರೆ. ಆದ್ರೆ ಒಂದು ನವೋದಯ ಸೈನಿಕ್ ಸ್ಕೂಲ್ ಬೇಸಿಕ್ ಅಭ್ಯಾಸ ಏನದ ಅನ್ನೋದು ಸುಮಾರಾಗಿ ನೀವು ಗಾಬರಿ ಆಗ್ತೀರಿ. ನಾ ಹೇಳಿದ್ರೆ 4 TB ಅಭ್ಯಾಸ ಅದ. ಇದು ಎಷ್ಟು? 4 TB. ಈಗ ಆಲ್ರೆಡಿ 3 TB ಅಭ್ಯಾಸ ಲೋಡ್ ಅದ. ಇನ್ನು 4 TB ಅಭ್ಯಾಸ ನಡೆದದ. ಈಗ 4 TB ಅಭ್ಯಾಸ ನೋಡ್ರಿ, ವಿಚಾರ ಮಾಡಿ. ಬಂದ್ರೆ ಒಂದೊಂದು TB ಒಂದೊಂದು ಹಾರ್ಡ್ ಡಿಸ್ಕ್ಗಳು ಆಲ್ರೆಡಿ ಅಭ್ಯಾಸ ಲೋಡ್ ಅವ. ನಾವು ಅದನ್ನು ತೆಗೆದು ಅಪ್ಲೋಡ್ ಮಾಡಿ. ನೀವು ಎಷ್ಟರೇ ಕಲ್ತೀರಿ, ಎಷ್ಟರೇ ನೋಡಿರಿ, ಎಷ್ಟರೇ ಶಣ್ಯರಾದಿರಿ, ಎಲ್ಲ USA ಬುಕ್ಕದು. ಆಮೇಲೆ ಇನ್ನು ಸಿಂಪ್ಲಿಫಿಕೇಶನ್ ಇನ್ನೊಂದು ಅಭ್ಯಾಸ ಹಿಂದೆ ಹೆಂಗೆ ಅನ್ನೋಕ್ಕೆ ನಂಬರ್ ಮುಂದೆ ಹೋಗ್ತಾವಲ್ಲ, ಹಂಗೆ ಸಣ್ಣ ಬರ್ತಾವೆ. ಯಾಕಂದ್ರೆ ನಿಮಗೆ ಜೂನ್ ಅನ್ಕೊಳ್ಳೋದು ಎಕ್ದಮ್ ಸರಳ ಲೆಕ್ಕಗಳು ಮುಂದೆ ಬರ್ತಾವೆ. ಈಗ ನಾ ಅತಿ ಸರಳನ ಹಾಕಿದ ನೀವು ಫಸ್ಟ್ಗೆ ಏನಾಗಿಬಿಡ್ತಾವೆ, ಬೆರಿ ಲೆಕ್ಕ ಬಂದ್ಬಿಡ್ತಾವೆ ನಿಮಗೆ ಏನು ಜೂನ್ದಾಗ. ಈಗ ನಾವು ಬಿರಿ ಹಾಕೋದ್ರಿಂದ ಮುಂದೆ ಜೂನ್ದಾಗ ನಿಮಗೆ ಸಣ್ಣ ಲೆಕ್ಕಗಳು ಬರ್ತಾವೆ. ಸಣ್ಣ ಲೆಕ್ಕಗಳು ಎಷ್ಟು ಚಂದ ಬರ್ತಾವಂದ್ರೆ, ಭಿನ್ನ ರಾಶಿ ಒಂದು 25, ದಶಮಾಂಶ ಗುಣಾಕಾರ 25, ವೇಗವಾಗಿ ಹೆಂಗೆ ಮಾಡಬೇಕು 25 ಅಂತೂ ಮಿನಿಮಮ್ ನಿಮಗೆ ಬಂದು ಅಷ್ಟೊಳಗೆ ನೀವು ಫುಲ್ ಎಕ್ಸ್ಪರ್ಟ್ ಆಗಿಬಿಡ್ತೀವಿ. ಭಾಗಾಕಾರ ಲೆಕ್ಕಗಳು, ಭಿನ್ನ ರಾಶಿಗೆ ಕೂಡಿಸೋದು ಕಳಿದಂತ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿ ಪಟ 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 ಮಾಡಷ್ಟು ನಿಮಗೆ ಶಕ್ತಿ ಬರಂಗ ನಾನು ಸ್ಟೇಟಸ್ ಅದೊಳಗೆ ಅಭ್ಯಾಸ ಕೊಡ್ತೀನಿ. ನೀವು ಎಲ್ಲರೂ ನಂಬರ್ ಸೇವ್ ಮಾಡಿರಿ. ಆಮೇಲೆ ವಿದ್ಯಾರ್ಥಿಗಳದೊಂದು ಗ್ರೂಪ್ ಬೇರೆ ಮಾಡ್ತೀವಿ ನಾವು. ನೋಡೋರು ಏನದ ಯೂಟ್ಯೂಬ್ದಾಗ ನೋಡ್ರಿ, ಹೆಂಗೆ ಬೇಕಾದಂಗೆ ನೋಡ್ರಿ. ನಿಮಗೆ
ಒಂದು ಯೂಟ್ಯೂಬ್ದಲ್ಲಿ ಇದರ ಏನು ವಾಟ್ಸಪ್ದಲ್ಲಿ ಏನಿರ್ತದೆ ಒಂದು ಲಿಮಿಟೆಡ್ ಅಭ್ಯಾಸ ಡೈಲಿ ಹೋಮ್ವರ್ಕ್ ಬರ್ತದೆ. ಆ ನಂಬರ್ ಸೇವ್ ಮಾಡಿರಿ. ಇನ್ನು ಜೂನ್ ಏಪ್ರಿಲ್ 1ನೇ ತಾರೀಕು ಅಥವಾ ಜೂನ್ 1ನೇ ತಾರೀಕಿನ ದಿವಸ ವಾಟ್ಸಪ್ ಗ್ರೂಪ್ ತಯಾರಾಗ್ತದೆ ವಿದ್ಯಾರ್ಥಿಗಳದು. ನಿಮ್ಮ ನಂಬರು, ನಿಮ್ಮ ಹೆಸರು, ನಿಮ್ಮ ಊರು, ಆಮೇಲೆ ನೀವು ತರಗತಿ ನಿಮ್ಮದಿಷ್ಟೇ. ನಮಗೇನು ಜಾತಿ ಗೀತಿ ಏನೋ ಅವಶ್ಯಕತೆ ಇಲ್ಲ, ಬರೀ ನಿಮ್ಮ ಹೆಸರು ಬೇಕು. ಆಮೇಲೆ ಯಾರೇ ವಾಟ್ಸಪ್ದಿಂದ ಕ್ಲಾಸ್ ನಡೆಸೋರಿದ್ರೆ ಅದ್ರದ್ದೊಂದು ಬೇರೆ ನಾವು ಮತ್ತೊಂದು ಗ್ರೂಪ್ ಬೇರೆ ಕೊಡ್ತೀವಿ ಅವರಿಗೆ. ನೋಡ್ರಿ, ಚೆನ್ನಾಗಿ ಕ್ಲಾಸ್ ನಡೆಸೋರಿಗೆ ಒಂದು ಗ್ರೂಪ್ ಬೇರೆ ಕೊಡ್ತೀವಿ. ಆಮೇಲೆ ವಿದ್ಯಾರ್ಥಿಗಳು ಕಲಿಯೋರಿಗೆ ಒಂದು ಗ್ರೂಪ್ ಬೇರೆ ಬರ್ತದೆ. ಎಲ್ಲ ನೋಡ್ರಿ, ಚೆನ್ನಾಗಿ ನೋಡ್ರಿ, ಎಷ್ಟು ಚಂದ ನಾ ಲೆಕ್ಕ ತಿಳಿಸ್ಲಿಕ್ಕನ್ನೋದು ನಿಮಗೂ ಗುರ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಹೈರಾಣಾಗಿ ನಿಮಗೆ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ನೀವು ಬರೀ ಸಬ್ಸ್ಕ್ರೈಬರ್ ಆಗೋದೊಂದು ಮಾತ್ರ ಮರಿಬೇಡ್ರಿ. ಎರಡನೇದೇನು, ವ್ಯೂವರ್ಸ್ ಹೆಚ್ಚು ನೋಡ್ರಿ. ಗಣಿತಗಳನ್ನು ಹೆಚ್ಚು ಪದೇ ಪದೇ ನೋಡೋದರಿಂದ ನೀವು ಆಗ್ತೀರಿ. ನನಗೆ ಭಾಳ ಖುಷಿ ಆಗ್ಯದ. ಇನ್ನೂ ನೋಡು, ಈ ಕಾಮಿಡಿ ಗಿಮಿಡಿ ನೋಡಿ ಸುಮ್ಮನೆ ನೀವೇನು ಹೊಟ್ಟೆ ತುಂಬ ಬದುಕಲ್ಲ, ಏನಲ್ಲ. ಅವರು ಹಲ್ಕಿಸೋದು, ನೀವು ಹಲ್ಕಿಸೋದು, ಲೈಫ್ ಲಾಂಗ್ ದುಡಿಬೇಕಾಗ್ತದೆ. ಇದನ್ನು ನೋಡ್ರಿ, ಇದನ್ನು ಕಲೀರಿ, ಆರಾಮಾಗಿ ಜೀವನ ಮಾಡಿರಿ. ಇದು 100% ನಮ್ಮ ಕೋಚಿಂಗ್ ಕ್ಲಾಸದ ಅಭ್ಯಾಸ ಎಲ್ಲರಿಗೂ ಉಪಯೋಗ ಅದ. ಯಾರ್ಯಾರಿಗೂ ಉಪಯೋಗ ಅದ? ಟೀಚರ್ಸ್ ಟ್ರೈನಿಂಗ್ ಉಪಯೋಗ ಅದ. ತೆಗೆದು ನೋಡ್ರಿ, ಟೀಚರ್ಸ್ ಗಣಿತಗಳು ಇನ್ನು ಮುಂದೆ ಅದು ಬರ್ತಾವಿನ್ನ. ಟೀಚರ್ಸ್ ಟ್ರೈನಿಂಗ್ ದೊಡ್ಡ ದೊಡ್ಡ ಶಾಣ್ಯಾರು ಬಂದು ಕ್ಲಾಸ್ ತಗೋತಾರೆ ಇನ್ನು ಮುಂದೆ. ಇದು ಒಂದು ವಿದ್ಯಾ ಕೇಂದ್ರ ಮಾಡಬೇಕು ಅನ್ನೋದು ಗುರಿ ಇಟ್ಟುಕೊಂಡಂದು ನಾನು. ನಮ್ಗಿಂತ ಶಾಣ್ಯರು ರಗಡ್ ಬಂದಿದ್ದಾರೆ ನೋಡ್ರಿ. ಬೆಳಗಾವದಾಗ ಒಬ್ಬರೇ ಸರ್ ಶಾಣ್ಯರಿದ್ದಾರೆ, ಅಂಥವ್ರನ್ನ ಕರೆಸ್ತೀವಿ ನಾವು ವಿಡಿಯೋ ಮಾಡ್ಲಿಕ್ಕೆ. ಎಲ್ಲ ನನಗೆ ಬರ್ತದಂತಲ್ಲ, ನಾವು ಎಷ್ಟು 7ನೇ ತರಗತಿ ಅಥವಾ ನವೋದಯ ಸೈನಿಕ್ ಸ್ಕೂಲ್ ಅಭ್ಯಾಸ ಬಿಟ್ಟರೆ ನಮಗೆ ಮತ್ತೊಂದು ಬರೋದಿಲ್ಲ. ಸುಮ್ಮನೆ ಬರಲಾರ್ದು ತಪ್ಪು ಹೇಳೋದು, ಆಮೇಲೆ ಸರ್ ತಪ್ಪು ತಿಳಿಸ್ತಾರಂತ ಹಿಂಗೆ ನಾನು ಬರ್ತಿದ್ರೆ ಮಾತ್ರ ತಿಳಿಸ್ತೀನಿ. ಇರ್ಲಿಕ್ಕೆ ನಾನು ಕೇಳಿ ನಿಮ್ಮ ಗಣಿತ ಹೇಳ್ತಾನೆ ಖರೆ. ನೀವು ಇದ್ರ ಉಪಯೋಗ ತಗೋರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.